ನೋಡಿ, ನಮ್ಮ ಗುಂಡ ನನಗೆ ಊಟ ಮಾಡಲಿಕ್ಕೆ ಬಿಡುವುದಿಲ್ಲ. ಕಾರಣ ಏನು? ಇಲ್ಲಿ ನೋಡಿ, ಕಾರಣ ಇಲ್ಲಿ ಉಂಟು. ಕಾರಣ ಮಾವಿನ ಹಣ್ಣು. ಮಾವಿನ ಹಣ್ಣು ಅಂತ ಹೇಳಿದರೆ ಅವನಿಗಾಯಿತು. ಹಲಸಿನ ಹಣ್ಣು ಎಷ್ಟು ಪ್ರೀತಿ ಅಷ್ಟೇ ಪ್ರೀತಿ ಮಾವಿನ ಹಣ್ಣು ಸಹ. ನೋಡಿ, ಅವನ ಭಾಷೆಯಲ್ಲಿ ನಾಲಿಗೆಯನ್ನು ಹೊರಗೆ ಹಾಕ್ತಾ ಇದ್ದಾನೆ, ನನಗೆ ಕೊಡು ಕೊಡು ಅಂತ ನೋಡ್ತಾ ಇರ್ತಾನೆ. ಸುಮ್ಮನೆ ನಿಂತ್ಕೊಂಡು ನೋಡಿ, ವಾಪಸ್ ಮೇಲೆ ಹತ್ತಿದ. ತಟ್ಟೆಗೆ ಬೈ ಹಾಕ್ತಾನೆ ಬೇಕಿದ್ರೆ ಬಿಟ್ಟರೆ. ನೋಡಿ, ಈಗ ಒಂದು ಕಡೆಯಲ್ಲಿ ಅನ್ನ, ಇನ್ನೊಂದು ಕಡೆಯಲ್ಲಿ ಮಾವಿನ ಹಣ್ಣು ಕೊಟ್ಟೆ. ನೋಡಿ, ಫಸ್ಟ್ ಸೆಲೆಕ್ಟ್ ಮಾಡೋದು ಅವನು ಮಾವಿನ ಹಣ್ಣನ್ನೇ. ನೋಡಿ, ಅನ್ನ ಮತ್ತು ಮೊಸರು ಅಲ್ಲೇ ಬಾಕಿ. ಲಾಸ್ಟಿಗೆ ಬೇಕಾ ಬೇಡ ಅಂತ ಹೇಳಿಕೊಂಡು ಸ್ವಲ್ಪ ಸ್ವಲ್ಪ ಊಟ ಮಾಡ್ತಾನೆ. ನೋಡಿ, ಎಷ್ಟು ಖುಷಿಯಲ್ಲಿ ತಿಂತಾ ಇದ್ದಾನೆ ಮಾವಿನ ಹಣ್ಣು. ಎಲ್ಲಿಯಾದರೂ ಉಂಟಾ ಇಂಥ ನಾಯಿಗಳು? ಅವನಿಗೆ ಹಸಿ ತರಕಾರಿ ಅಂದರೆ ಭಾರಿ ಇಷ್ಟ, ಹಸಿ ಹಣ್ಣುಗಳು ಭಾರಿ ಇಷ್ಟ. ನೋಡಿ, ಎಷ್ಟು ಕೊಟ್ಟರೂ ತಿಂತಾನೆ ಅದನ್ನು. ಅವನಿಗೆ ಹೊಟ್ಟೆ ತುಂಬುವುದೇ ಗೊತ್ತಾಗೋದಿಲ್ಲ. ಅನ್ನ ಮಾತ್ರ ಬೇಡ, ಅನ್ನ ಒಂದು ಸ್ವಲ್ಪ ತಿಂತಾನಷ್ಟೇ. ಜೋರು ಹಸಿವೆ ಆದರೆ ಸ್ವಲ್ಪ ತಿಂತಾನಷ್ಟೇ. ನೋಡಿ ಅವಸ್ಥೆ ನೋಡಿ. ನೋಡಿ, ಖುಷಿಯಲ್ಲಿ ತಿಂತಾ ಇದ್ದಾನೆ. ನೋಡಿ, ಆಯಿತು, ಇದು ಮುಗೀತು. ಇನ್ನೊಂದು ಸ್ವಲ್ಪ ಅನ್ನವನ್ನು ತಿಂದ ಹಾಗೆ ಮಾಡ್ತಾನೆ, ಮತ್ತು ಆಚೆ ಹೋಗ್ತಾನೆ. ನೋಡಿ ನೋಡಿ, ಆಚೆ ಹೋದ. ಪುನಃ ಕರೆದೆ ನಾನು, ಊಟ ಮಾಡು ಅಂತ ಹೇಳಿಕೊಂಡು ಪುನಃ ಬರ್ತಾ ಇದ್ದಾನೆ. ನೋಡಿ, ಅಲ್ಲಿ ಬೆಕ್ಕು ತಿಂತದೆ, ನೀನು ತಿನ್ನದಿದ್ರೆ ಅಂತ ಹೇಳಿದೆ. ಈಗ ಬೆಕ್ಕಿನ ಮೇಲೆ ಸಿಟ್ಟು ಅವನಿಗೆ. ಅದಕ್ಕೆ ಬೆಕ್ಕಲ್ಲಿ ಆದರೂ ತಿಂದರೆ ಅಂತ ಹೇಳ್ಕೊಂಡು ಅವನು ತಿಂತಾ ಇದ್ದಾನೆ. ನೋಡಿ, ಸ್ವಲ್ಪ ತಿಂದ, ಮತ್ತು ಇನ್ನು ವಾಪಸ್ ಸೀದಾ ಹೋಗ್ತಾನೆ. ಅಷ್ಟೇ ತಿನ್ನೋದು. ಈಗ ಮಾವಿನ ಹಣ್ಣು ತಿನ್ನೋದಲ್ಲ, ಸ್ವಲ್ಪ ಹೊಟ್ಟೆ ತುಂಬಿದೆ.